50 ವರ್ಷ ಮೇಲ್ಪಟ್ಟ ಹಿರಿಯರು ಪ್ರತಿದಿನ ಈ 5ರಲ್ಲಿ ಒಂದನ್ನು ಇಡೀ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಶುಗರ್, ಬಿಪಿ, ಕ್ಯಾನ್ಸರ್, ಕಿಡ್ನಿ ವೈಫಲ್ಯ ಯಾವುದೇ ರೋಗ ನಿಮ್ಮ ಹತ್ತಿರಕ್ಕೂ ಸುಳಿಯುವುದಿಲ್ಲ. 100 ವರ್ಷ ಆರೋಗ್ಯಕರವಾಗಿ ಬಾಳಬಹುದು. 60 ವರ್ಷದ ನಂತರ ದೇಹದಲ್ಲಿ ಸಹಜವಾಗಿಯೇ ವಯಸ್ಸಾಗುವ ಪ್ರಕ್ರಿಯೆ ವೇಗವಾಗುತ್ತದೆ. ಇದರ ಪರಿಣಾಮವಾಗಿ ಎಲುಬುಗಳು, ಸ್ನಾಯುಗಳು ಮತ್ತು ನರಗಳು ನಿಧಾನವಾಗಿ ದುರ್ಬಲವಾಗುತ್ತವೆ. ಈ ಕಾರಣದಿಂದ ಹಿರಿಯರಿಗೆ ತಲೆನೋವು, ಕುತ್ತಿಗೆಯ ಗಟ್ಟಿತನ, ಬೆನ್ನು ಮತ್ತು ಸೊಂಟ ನೋವು, ಕೈಕಾಲುಗಳಲ್ಲಿ ಊತ, ಪಾದಗಂಟುಗಳಲ್ಲಿ ಸುಡುವಿಕೆ, ಮೊಣಕಾಲುಗಳಲ್ಲಿ ಗಟ್ಟಿತನ, ನರಗಳಲ್ಲಿ ಜುಮ್ಮೆನಿಸುವಿಕೆ ಹಾಗೂ ನಡೆಯುವಾಗ ಕಾಲುಗಳಲ್ಲಿ ನೋವು ಮೊದಲಾದ ತೊಂದರೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಈ ಸಮಸ್ಯೆಗಳ ಪ್ರಮುಖ ಕಾರಣವೆಂದರೆ ದೇಹದಲ್ಲಿ ವಾತದೋಷ ಹೆಚ್ಚಾಗುವುದು. ಇದರಿಂದ ಸಂಧಿಗಳು ಮತ್ತು ನರಗಳಲ್ಲಿ ಗಟ್ಟಿತನ ಉಂಟಾಗುತ್ತದೆ. ರಕ್ತ ಸಂಚಾರದಲ್ಲಿ ಅಡ್ಡಿ, ಇದರಿಂದ ಅಂಗಗಳಲ್ಲಿ ದುರ್ಬಲತೆ ಮತ್ತು ನೋವು ಉಂಟಾಗುತ್ತದೆ. ಹಾಗೆಯೇ ಜೀರ್ಣಕ್ರಿಯೆಯ ದುರ್ಬಲತೆ, ಇದರಿಂದ ಎಲುಬುಗಳು ಮತ್ತು ಸ್ನಾಯುಗಳಿಗೆ ಬೇಕಾದ ಪೋಷಕಾಂಶಗಳು ತಲುಪುವುದಿಲ್ಲ. ಆಯುರ್ವೇದದಲ್ಲಿ ಇದಕ್ಕೆ ಒಂದು ಸರಳ, ಕಡಿಮೆ ವೆಚ್ಚದ ಮತ್ತು ಪರಿಣಾಮಕಾರಿ ಪರಿಹಾರವನ್ನು ತಿಳಿಸಲಾಗಿದೆ. ಪ್ರತಿದಿನ ಈ 5 ಅದ್ಭುತ ಬೀಜಗಳಲ್ಲಿ ಯಾವುದಾದರೂ ಒಂದು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಸೇವಿಸುವುದು. ಈ ಬೀಜಗಳು ಹೆಚ್ಚಿದ ವಾತ ಮತ್ತು ಊತವನ್ನು ಶಮನಗೊಳಿಸುತ್ತವೆ, ನರಗಳಿಗೆ ಶಕ್ತಿ ನೀಡುತ್ತವೆ, ಎಲುಬುಗಳಲ್ಲಿ ಕ್ಯಾಲ್ಸಿಯಂ ಕೊರತೆಯನ್ನು ಪೂರೈಸುತ್ತವೆ ಮತ್ತು ದೇಹವನ್ನು ಒಳಗಿನಿಂದ ಗುಣಪಡಿಸುತ್ತವೆ. ಇದರ ಮೂಲಕ ವಯಸ್ಸಿನ ಈ ಹಂತದಲ್ಲಿಯೂ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಚುರುಕಾಗಿ, ನೋವಿಲ್ಲದೆ ಮತ್ತು ಸಂತೋಷದಿಂದ ಸಾಗಿಸಬಹುದು. 1. ಶೇಂಗಾ ಬೀಜ. ಹಿರಿಯರಿಗೆ ಶೇಂಗಾ ಬೀಜವನ್ನು ಅಂದರೆ ಕಡಲೆಕಾಯಿ ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ತಿನ್ನುವುದು ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ನೆನೆಸಿದ ಶೇಂಗಾ ಬೀಜ ಅಂದರೆ ಕಡಲೆಕಾಯಿ ಹಸಿ ಅಥವಾ ಹುರಿದ ಕಡಲೆಕಾಯಿಗಿಂತ ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ಅದರಲ್ಲಿ ಇರುವ ಪೋಷಕಾಂಶಗಳು ದೇಹದಲ್ಲಿ ಉತ್ತಮವಾಗಿ ಶೋಷಿತವಾಗುತ್ತವೆ. ಇದರಲ್ಲಿ ಇರುವ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಫಾಸ್ಫರಸ್ ದುರ್ಬಲವಾದ ಎಲುಬುಗಳು ಮತ್ತು ಸ್ನಾಯುಗಳಿಗೆ ಬಲ ನೀಡುತ್ತವೆ. ಕಡಲೆಕಾಯಿಯಲ್ಲಿ ಇರುವ ಉತ್ತಮ ಕೊಬ್ಬು ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ ಹೃದಯದ ಧಮನಿಗಳನ್ನು ಸ್ವಚ್ಛವಾಗಿರಿಸಿ ಹೃದಯಘಾತ ಮತ್ತು ಸ್ಟ್ರೋಕ್ ಅಪಾಯವನ್ನು ಕಡಿಮೆ ಮಾಡುತ್ತವೆ. ಇದರಲ್ಲಿ ಇರುವ ವಿಟಮಿನ್ ಬಿ3 ಮತ್ತು ಫೋಲೇಟ್ ನೆನಪಿನ ಶಕ್ತಿ ಹೆಚ್ಚಿಸಿ ನರಮಂಡಲವನ್ನು ಬಲಪಡಿಸುತ್ತವೆ. ಐರನ್ ಮತ್ತು ಕಾಪರ್ ರಕ್ತಹೀನತೆಯನ್ನು ದೂರ ಮಾಡಿ ದೇಹದಲ್ಲಿ ಆಮ್ಲಜನಕದ ಸಂಚಾರವನ್ನು ಉತ್ತಮಗೊಳಿಸುತ್ತವೆ. ನೆನೆಸಿದ ಕಡಲೆಕಾಯಿಯಲ್ಲಿರುವ ನಾರು ಅಂದರೆ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಕಬ್ಬಿಣದ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಇದರಲ್ಲಿರುವ ಆಂಟಿ ಇನ್ಫ್ಲಾಮೇಟರಿ ಗುಣಗಳು ಊತ ಮತ್ತು ಸಂಧಿ ನೋವಿನಲ್ಲಿ ಆರಾಮ ನೀಡುತ್ತವೆ. ಜೊತೆಗೆ ಪ್ರೋಟೀನ್ ಮತ್ತು ಉತ್ತಮ ಕೊಬ್ಬು ದೇಹಕ್ಕೆ ದಿನಪೂರ್ತಿ ಶಕ್ತಿ ನೀಡುತ್ತವೆ ಮತ್ತು ದಣಿವು ಕಡಿಮೆ ಮಾಡುತ್ತವೆ. ಸೇವನೆಗಾಗಿ 7ರಿಂದ 10 ಶೇಂಗಾ ಬೀಜಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಸಿಪ್ಪೆ ತೆಗೆದು ತಿನ್ನಿ ಮತ್ತು ಮೇಲಿಂದ ಅದೇ ನೀರು ಕುಡಿಯಿರಿ. ಇದರಿಂದ ದೇಹಕ್ಕೆ ಸಂಪೂರ್ಣ ಪೋಷಣೆ ಸಿಗುತ್ತದೆ ಮತ್ತು ದೀರ್ಘಕಾಲದ ಲಾಭ ದೊರೆಯುತ್ತದೆ. 2. ಒಣದ್ರಾಕ್ಷಿ. ಹಿರಿಯರಿಗೆ ಒಣದ್ರಾಕ್ಷಿಯನ್ನು ಅಂದರೆ ಕಿಶ್ಮಿಶ್ ಅನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ತಿನ್ನುವ ಅಭ್ಯಾಸ ಆರೋಗ್ಯಕ್ಕೆ ಅನೇಕ ರೀತಿಯಲ್ಲಿ ಸಹಾಯಕ. ನೆನೆಸಿದ ಕಿಶ್ಮಿಶ್ಗಳು ಮೃದುವಾಗಿ, ಸುಲಭವಾಗಿ ಜೀರ್ಣವಾಗುವುದರಿಂದ ದೇಹವು ಅವುಗಳಲ್ಲಿ ಇರುವ ಪೋಷಕಾಂಶಗಳನ್ನು ತ್ವರಿತವಾಗಿ ಹೀರಿಕೊಳ್ಳುತ್ತದೆ. ಇದರಲ್ಲಿ ಇರುವ ನೈಸರ್ಗಿಕ ಸಕ್ಕರೆ, ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ತಕ್ಷಣ ಶಕ್ತಿ ನೀಡುತ್ತವೆ. ಹೀಗಾಗಿ ಬೆಳಿಗ್ಗೆಯಿಂದಲೇ ದೇಹ ಚುರುಕಾಗಿ ದಿನವಿಡೀ ದಣಿವಿಲ್ಲದೆ ಇರುವುದು. ಕಿಶ್ಮಿಶ್ನಲ್ಲಿ ಸಮೃದ್ಧವಾಗಿರುವ ಕಬ್ಬಿಣ, ತಾಮ್ರ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಿ ರಕ್ತಹೀನತೆಯನ್ನು ನಿವಾರಿಸುತ್ತವೆ. ಜೊತೆಗೆ ದೇಹದಲ್ಲಿ ಆಮ್ಲಜನಕದ ಸರಿಯಾದ ಸಂಚಾರಕ್ಕೆ ಸಹಾಯ ಮಾಡುತ್ತವೆ. ಕ್ಯಾಲ್ಸಿಯಂ ಮತ್ತು ಬೋರಾನ್ ಎಲುಬು ಹಾಗೂ ಹಲ್ಲುಗಳ ಬಲವನ್ನು ಕಾಪಾಡುತ್ತವೆ ಮತ್ತು ಸಂಧಿವಾತ, ಮೊಣಕಾಲಿನ ನೋವುಗಳಂತಹ ಸಮಸ್ಯೆಗಳಲ್ಲಿ ಆರಾಮ ನೀಡುತ್ತವೆ. ಇದಲ್ಲದೆ ಕಿಶ್ಮಿಶ್ನಲ್ಲಿರುವ ಆಂಟಿಆಕ್ಸಿಡೆಂಟ್ಗಳು ಮತ್ತು ಪಾಲಿಫಿನೈಲ್ಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಿ ಸೋಂಕುಗಳನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತವೆ. ಇದರಲ್ಲಿರುವ ಫೈಬರ್ ಅಂಶ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಮಲಬದ್ಧತೆಯ ಸಮಸ್ಯೆಯನ್ನು ತಗ್ಗಿಸುತ್ತದೆ ಮತ್ತು ಹೊಟ್ಟೆಯ ಸ್ವಚ್ಛತೆಯನ್ನು ಕಾಪಾಡುತ್ತದೆ. ದಿನನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 8ರಿಂದ 10 ನೆನೆಸಿದ ಕಿಶ್ಮಿಶ್ಗಳನ್ನು ಚೆನ್ನಾಗಿ ಜಗಿದು ತಿನ್ನಿ. ಮೇಲಿಂದ ಅವು ನೆನೆಸಿದ ನೀರನ್ನು ಕುಡಿಯುವುದರಿಂದ
ದೇಹಕ್ಕೆ ಸಂಪೂರ್ಣ ಪೋಷಣೆ, ಚೈತನ್ಯ ಮತ್ತು ದೀರ್ಘಕಾಲದ ಆರೋಗ್ಯ ಲಾಭಗಳನ್ನು ಪಡೆಯಬಹುದು. 3. ಮೆಂತ್ಯ ಬೀಜ. ಮೆಂತ್ಯ ಕಾಳುಗಳು ಹಿರಿಯರ ಆರೋಗ್ಯಕ್ಕೆ ಅತ್ಯಂತ ಹಿತಕರವಾದ ನೈಸರ್ಗಿಕ ಔಷಧಿಯಂತೆ ಕಾರ್ಯನಿರ್ವಹಿಸುತ್ತದೆ. ಇವು ದೇಹದ ವಾತದೋಷವನ್ನು ಸಮತೋಲನಗೊಳಿಸಿ, ಊತವನ್ನು ತಗ್ಗಿಸಿ ಹಾಗೂ ಸಂಧಿವಾತದ ನೋವನ್ನು ನಿವಾರಿಸಲು ಸಹಕಾರಿ. ಮೆಂತ್ಯದಲ್ಲಿ ಇರುವ ಕ್ಯಾಲ್ಸಿಯಂ, ಐರನ್, ಮ್ಯಾಗ್ನೀಷಿಯಂ ಮತ್ತು ನಾರು ಅಂಶಗಳು ಎಲುಬುಗಳ ಘನತೆ ಹೆಚ್ಚಿಸಿ ಸ್ನಾಯುಗಳಿಗೆ ಬಲ ತುಂಬುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇದಲ್ಲದೆ ಇದರಲ್ಲಿರುವ ನ್ಯಾಪೋನಿನ್ ಮತ್ತು ಆಂಟಿ ಇನ್ಫ್ಲಾಮೇಟರಿ ಗುಣಗಳು ಸಂಧಿಗಳ ನಡುವಿನ ತೈಲೀಯ ಪದರವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತವೆ. ಇದರಿಂದ ಗಟ್ಟಿತನ ಕಡಿಮೆ ಆಗುತ್ತದೆ ಹಾಗೂ ಚಲನೆಯ ಸುಗಮತೆ ಹೆಚ್ಚುತ್ತದೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುವ ಶಕ್ತಿಯಿಂದ ಇದು ಅನಿಲ, ಮಲಬದ್ಧತೆ ಮತ್ತು ಹೊಟ್ಟೆಯ ಭಾರವಾಗುವಂತಹ ಸಮಸ್ಯೆಗಳನ್ನು ದೂರ ಮಾಡುವಲ್ಲಿ ಸಹಾಯಕ. ರಾತ್ರಿ ನೀರಿನಲ್ಲಿ ನೆನೆಸಿದ ಮೆಂತ್ಯ ಕಾಳುಗಳನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ಅಥವಾ ಅದರ ನೀರನ್ನು ಕುಡಿಯುವುದರಿಂದ ಇದರ ಪೋಷಕಾಂಶಗಳು ದೇಹದಲ್ಲಿ ವೇಗವಾಗಿ ಹೀರಿಕೊಳ್ಳುತ್ತವೆ. ಇದರಿಂದ ವಾತದೋಷ ಶಮನ, ನರಗಳ ಬಲವರ್ಧನೆ, ಸಂಧಿಗಳ ಆರೋಗ್ಯ ಕಾಪಾಡುವುದು ಮತ್ತು ದೀರ್ಘಕಾಲದ ಆರಾಮವನ್ನು ಪಡೆಯುವುದು ಸಾಧ್ಯವಾಗುತ್ತದೆ. 4. ಕುಂಬಳಕಾಯಿ ಬೀಜ. ಹಿರಿಯರ ಆರೋಗ್ಯಕ್ಕೆ ಕುಂಬಳಕಾಯಿ ಬೀಜಗಳು ನಿಜವಾದ ಪೌಷ್ಟಿಕ ಸಂಪತ್ತಾಗಿದೆ. ವಿಶೇಷವಾಗಿ ಇವುಗಳನ್ನು 6 ರಿಂದ 8 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಕೊಂಡು ಸೇವಿಸಿದರೆ ಬೀಜದಲ್ಲಿರುವ ಮ್ಯಾಗ್ನೀಷಿಯಂ ಅಂಶದ ಶೋಷಣೆ ಸಾಮರ್ಥ್ಯ ಹೆಚ್ಚುತ್ತದೆ. ಮ್ಯಾಗ್ನೀಷಿಯಂ ಹೃದಯವನ್ನು ಆರೋಗ್ಯವಾಗಿಡಲು, ರಕ್ತದ ಒತ್ತಡವನ್ನು ಸಮತೋಲನಗೊಳಿಸಲು ಮತ್ತು ನರಗಳ ಕಾರ್ಯವೈಖರಿಯನ್ನು ಉತ್ತಮಪಡಿಸಲು ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಕುಂಬಳಕಾಯಿ ಬೀಜಗಳಲ್ಲಿ ಇರುವ ಟ್ರಿಪ್ಟೋಫಾನ್ ಎಂಬ ಅಮಿನೋ ಆಮ್ಲ ಉತ್ತಮ ನಿದ್ರೆಯನ್ನು ಒದಗಿಸಲು ಸಹಕಾರಿ. ಇದರಿಂದ ವಯಸ್ಸಾದ ನಂತರ ಸಾಮಾನ್ಯವಾಗಿ ಎದುರಾಗುವ ನಿದ್ರೆಯ ಸಮಸ್ಯೆಗಳು ಕಡಿಮೆ ಆಗುತ್ತವೆ. ಕುಂಬಳಕಾಯಿ ಬೀಜಗಳು ಜಿಂಕ್, ಐರನ್ ಹಾಗೂ ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕುಗಳಿಂದ ರಕ್ಷಣೆ ನೀಡುತ್ತದೆ ಹಾಗೂ ಎಲುಬುಗಳನ್ನು ಬಲಪಡಿಸುತ್ತದೆ. ನೆನೆಸಿದ ಬೀಜಗಳು ಕಚ್ಚಾ ಬೀಜಗಳಿಗಿಂತ ಸುಲಭವಾಗಿ ಜೀರ್ಣವಾಗುವುದರಿಂದ ಹಿರಿಯರ ಜೀರ್ಣಾಂಗದ ಮೇಲೆ ಹೆಚ್ಚಿನ ಒತ್ತಡ ಬೀರುವುದಿಲ್ಲ ಮತ್ತು ಪೌಷ್ಟಿಕಾಂಶಗಳು ಶೀಘ್ರವಾಗಿ ಶೋಷಿತವಾಗುತ್ತವೆ. ನಿಯಮಿತವಾಗಿ ನೆನೆಸಿದ ಕುಂಬಳಕಾಯಿ ಬೀಜಗಳನ್ನು ಸೇವಿಸುವುದರಿಂದ ಹೃದಯ, ಎಲುಬು, ಸಂಧಿಗಳು ಮತ್ತು ದೇಹದ ಒಟ್ಟಾರೆ ಶಕ್ತಿ ಸಾಮರ್ಥ್ಯದಲ್ಲಿ ಸ್ಪಷ್ಟ ಸುಧಾರಣೆ ಕಂಡುಬರುತ್ತದೆ. 5. ಬಾದಾಮಿ. ವೃದ್ಧರಿಗೆ ಬಾದಾಮಿಯನ್ನು ರಾತ್ರಿ 8 ರಿಂದ 12 ಗಂಟೆ ನೀರಿನಲ್ಲಿ ನೆನೆಸಿಟ್ಟು ತಿನ್ನುವುದು ಅತ್ಯಂತ ಪ್ರಯೋಜನಕಾರಿ ಅಭ್ಯಾಸವೆಂದು ಪರಿಗಣಿಸಲಾಗಿದೆ. ನೆನೆಸುವ ಪ್ರಕ್ರಿಯೆಯಿಂದ ಬಾದಾಮಿಯ ಸಿಪ್ಪೆಯಲ್ಲಿರುವ ಟ್ಯಾನಿನ್ ಎಂಬ ಅಂಶ ಹೊರಬರುತ್ತದೆ. ಇದು ದೇಹದಲ್ಲಿ ಪೋಷಕಾಂಶಗಳ ಶೋಷಣೆಯನ್ನು ನಿಧಾನಗೊಳಿಸಬಹುದು. ಸಿಪ್ಪೆ ತೆಗೆದ ನಂತರ ಬಾದಾಮಿಯಲ್ಲಿ ಇರುವ ವಿಟಮಿನ್ ಇ, ಮ್ಯಾಗ್ನೀಷಿಯಂ, ಒಮೆಗಾ 3 ಕೊಬ್ಬಿನಾಮ್ಲಗಳು ಮತ್ತು ಆಂಟಿಆಕ್ಸಿಡೆಂಟ್ಗಳು ದೇಹಕ್ಕೆ ಸುಲಭವಾಗಿ ಶೋಷಿತವಾಗುತ್ತವೆ. ಈ ಪೋಷಕಾಂಶಗಳು ವೃದ್ಧರ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು, ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ. ಇದರಿಂದ ವಯಸ್ಸು ಹೆಚ್ಚಾದಂತೆ ಕಾಣಿಸಿಕೊಳ್ಳುವ ಮಾನಸಿಕ ದೌರ್ಬಲ್ಯತೆ ಮತ್ತು ಮರೆತು ಹೋಗುವ ಸಮಸ್ಯೆಯನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ನೆನೆಸಿದ ಬಾದಾಮಿಯಲ್ಲಿ ಇರುವ ಆರೋಗ್ಯಕರ ಕೊಬ್ಬು ಮತ್ತು ಪ್ರೋಟೀನ್ ಹೃದಯವನ್ನು ಆರೋಗ್ಯಕರವಾಗಿಡಲು, ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನಗೊಳಿಸಲು ಸಹಕಾರಿ. ಇವುಗಳಲ್ಲಿ ಇರುವ ಜಿಂಕ್ ಮತ್ತು ಕಬ್ಬಿಣ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕುಗಳು ಹಾಗೂ ಹವಾಮಾನದ ಬದಲಾವಣೆಯಿಂದ ಉಂಟಾಗುವ ಕಾಯಿಲೆಗಳಿಂದ ರಕ್ಷಣೆ ನೀಡುತ್ತವೆ. ಜೊತೆಗೆ ನೆನೆಸಿದ ಬಾದಾಮಿ ಸುಲಭವಾಗಿ ಜೀರ್ಣವಾಗುವುದರಿಂದ ವೃದ್ಧರ ಜೀರ್ಣಕ್ರಿಯೆಗೆ ಹೆಚ್ಚುವರಿ ಒತ್ತಡ ಬೀರುವುದಿಲ್ಲ ಮತ್ತು ದಿನಪೂರ್ತಿ ಚುರುಕಾಗಿ ಉತ್ಸಾಹದಿಂದ ಇರಲು ಸಹಕಾರಿಯಾಗುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.